ಯಾರ್ ಬೇಮ್ಮ ನೀವು ಯಾರ? ನೀವ ಅಂದ್ರೆ ಯಾರು ಬೇ? ನಾವು ಬಂದು ಬಾಳತ್ತು ಎಲ್ಲಿ ಹೋಗಿದ್ದೆ ಅಣ್ಣ ಹಾಕ್ಯಾನೇನ ಯಮ್ಮ ಇಲ್ಲೇ ಗುಡಿಯಿಂದ ಹೇಳಕ್ ಹೋಗಿದ್ದಿ ಬೇ. ಮುಕ್ಕಳಿ ತಕ್ಕೊಂಡೆ ಹಂಗ ಬಂದೆ ನಾನು ಹಾಕ್ಯ ಯಮ್ಮ ಅಲ್ಲಿ ಇಲ್ಲಿ ಎಲ್ಲಾ ತಪ್ಪದಲ್ಲಿ ನೋಡಿನವ ಒಟ್ಟ ನೀರ ಸಿಗ್ಲಿಲ್ಲ. ಮುತ್ತಿನಂತ 3 ಕಲ್ ತಗೊಂಡ 3 ಕಡೆ ತಿಕ್ಕಿನಿ ನೋಡಿ ಇಲ್ಲಿ ಮುಕ್ಕಳೆಲ್ಲ ಮುತ್ತಾಗೈತ್ ಮೂಸ್ ನೋಡ್ತೀನಿ. ತಂಗಿ ಏನಂತ ಪೂಜಾರಿ ಬರ್ಕಿದಾನೆ ಯವ್ವ. ನಾ ಪೂಜಾರಿ ಎಲ್ಲಿಗೆ ಹೋಗಿದ್ದೆ ಅಂದ್ರ ಗುಡಿಯಿಂದ ಹೇಳಕ್ ಹೋಗಿದ್ದೆ ಅಂತ ಮುಕ್ಕಳಿ ತಕೊಂಡು ಹಂಗ ಬಂದೆ ಅಂತ ಕೇಳಿದ್ರ ಅತ್ತಾಗಿತ್ತ ನೋಡಿದಂತ ಯಾರು ಕಾಣ್ಲಿಲ್ಲ ಅಂತ ಅಂತ 3 ಕಾಳು ತಗೊಂಡ ಮುಕ್ಕಳಿ ವರ್ಷಗೂ ಬಂದಿನಿ ಮೂತ್ತಾಗೈತೆ ಅಂತ ನೋಡಂತ ನೋಡ ಯವ್ವ. ಅಮ್ಮ ಇಲ್ಲಿ ಪೂಜಾರಿಗೆ ನಾವ್ ಯಾರನ್ನ ಗುರುತು ಹತ್ತವ ಅಥವಾ ಇಲ್ಲ? ಹತ್ತಾವಲ್ಲ ಯವ್ವ, ಹತ್ತಿಲ್ಲ ಕೇಳಂತ ತರ್ತೀನಿ. ಅಲ್ಲ ನಾನು ಯಾಕೆ ನಾವು ಫೋನ್ ಹತ್ತಿಲ್ಲ ನಿನಗ. ಯಮ್ಮ ನೀವು ಕೂನ್ ಹತ್ತೀರಿ ಕರೆ, ಈಗ ನಾ ಏನ್ ಮಾಡ್ಬೇಕ? ನನಗೆ ಏಟು ಗುರ್ತಾತಿಲ್ಲ ನೀವು. ಹಾ ಪರಮ ಏನಂತಾರು? ಅಲ್ಲ ಅಂತಿಂಗ ನಮ್ಗೆ ಏನು ಕುಣನಿಲ್ಲ ಅಂತ ನೋಡ ಗುರ್ತಾಗ್ತಿಲ್ಲ ಅಂತ. ಅಮ್ಮ ಈಗ ಸದ್ಯ ಗುರ್ತ ಮಾಡಿ ತೋರ್ಸೋಣಲ್ಲ ಅಮ್ಮ ಹೇಳ್ತಾನೆ ಕೇಳ. ಮಲ್ಲ ಪೂಜಾರಿ ನೀನ ಮಂಗ ಗಂಡ ಸೋನಿನ ಬಂದ ಕೇಳತಿನ ಮನ ಗೊತ್ತೇನೋ ಲಗಲೇರ ಗಂಗಾನ ಕಾದ್ರ ಪದತಿಯೋ ಮರಿಕಲಿಕ್ಕಿ ಮನೆಗಾದರ ಪದ ಬೇರೆ ಇಟ್ಟಂಬಿ ಸವಯ್ಯ ಬೇರೆ ಮಲ್ಲ ಪೂಜಾರಿ ನೀನ ಸಣ್ಣ ಹುಡುಗ ಲಗಲೇರ ಗಂಗಾ ನಾನ ಇರ ಪಕ್ಷಿ ಬಸವಂತ ಈರೆ ನನ್ನ ಪ್ರಾಣೇಶ್ವರ. ಪಕ್ಷಿ ಬಸವಂತ ಈಗ ನನ್ನ ಪ್ರಾಣೇಶ್ವರ. ಮಲ್ಲ ಪೂಜಾರಿ ನೀನ ಸಣ್ಣ ಹುಡುಗ ನೀನ ಬಂದ ಕೇಳತಿ ನಂಬನ ಗೊತ್ತೇನೇನೋ ಲಗಲೇರ ಗಂಗಾ ನಾಡ. ಈಗ ಅಂದ್ರೆ ಗೊತ್ತೇನೆ ಕೇಳಮ್ಮ. ನಾನು ನಾಟ ಪೂಜಾರಿ ಈಗಾರ ಗೊತ್ತೈತೇನಲ್ಲ ನಿನಗ. ಯಮ್ಮ ಕೂನ್ ಹತ್ಯಾಳ, ಈಗೇನ್ ಮಾಡ್ಬೇಕು ನಾನು? ಅಲ್ಲ ತಂದೆ ಪೂಜಾರಿ ಕುಣಿತಂತ ಯವ್ವ ಗುರ್ತೈತಂತ ಆಗ್ಲಿಲ್ಲ. ಇನ್ಮೇಲೆ ಗುಡಿ ರಗಡ್ ಚಂದ ಮಾಡ್ಯಾನ, ಪೂಜಾರಿ ರಗಡ್ ಶೃಂಗಾರ ಆಗ್ಯಾನ, ಕೊಳ್ಳಾಗ ಮಾಲಿ ಹಾಕ್ಯಾನು, ಕ್ಯಾವಿ ಅರಿವಿ ತೊಟ್ಟಾನು, ರಗಡ್ ಚಂದ ಆಗ್ಯಾನ. ಕರೆ ತಳಗ್ ನೋಡ ಯವ್ವ ಕನಕಪುಡಿ ಇದನ್ನ ಅಮ್ಮ ಕಸ ಹೊಡಿ ಅಂತೀವ ಪೂಜಾರಿಗೆ. ಅಮ್ಮ ಈಗ ಸದ್ಯ ಗುಡಿ ಕದ ತೆಗೆದ ಗುಡಿ ಕಸ ಹೊಡಿ ಅಂತೇಳ್ವಾ.
ಪೂಜಾರಿ ಗುಡಿ ಕದ ತೆಗಿಲ್ಲ ನನ್ನ ಆಟ ನಾ ಬಂದು ಬಾಳತ್ತೋ ಗುಡಿ ಕದ ತೆಗಿ ಯಮ್ಮ ಗುಡಿ ಕದ ತೆಗಿತೀನಿ ಅಗಳಿ ಬಾಳ ದೊಡ್ಡದೈತ್ ನಂದ ಏನ್ ನನ್ನ ಆಟ ಅಷ್ಟೈತೆ ನಿಂದ ಸ್ವಲ್ಪ ಹಿಂದಕ್ ನಿಂದ್ರ ತೆಗಿತೀನಿ ಯಾಕೆ ಆಗಲ್ಲ ಕಳಪ ತೆಗಿ ಅವ್ವ ನನ್ನ ಆಟ ಅಕ್ಕಡಿಗೆ ಬೆಳೆಸಿದಲ್ಲ ಯಮ್ಮ ಮೊದ್ಲ ಹೇಳಿನಿಲ್ಲ ನನ್ನ ಅಗಲಿ ಬಾಳ ಉದ್ದ ಐತಂತ ಅಂದ ಬೇಸ್ ಹೇಳಿದ್ದೆಪ್ಪ ಮೊದಲ ಯಮ್ಮ ಕದ ತೆಗ್ದೀನಿ ಒಳಗ್ ಬರ್ರಿ ಅಮ್ಮ ಕದಾ ತೆಗೆದ್ರೆ ಕಸ ಹುಡುಗಂತೇಳಿ ಪೂಜಾರಿಗೆ ಲಾ ಪೂಜಾರಿ ಕಸ ಯಾವಾಗ ಹೊಡೆದಿಲ್ಲ ನನ್ನ ಆಟ ತಂಗಿ ಹಾ ಯಾವಾಗ ಸುಗ್ಗ ಹೊಡೆದಿದ್ದೆ ಅಂತ ನೋಡ ಪೂಜಾರಿ ಈಗ ಹೊಡಗುದಿಲ್ಲಂತ ಲಾ ನನ್ನ ಆಟ 4 ವರ್ಷ ಆಗಲ್ಕ ಈಗ ಹೊಡಿಲ್ಲ ನನ್ನ ಆಟ ನೀನ ಕಸಬರ್ಗ ಐತಿ ನೀನ ತಗೊಂಡ್ ಹುಡುಗಿ ಬಿಡ ನನ್ನ ಆಟ ಆಯಾತಿ ನಾವು ನೀನು ಕಸ ಹೊಡ್ಬೇಕು ನಾನು ಒಂದ ಕೊಟ್ಟು ಅಂದ್ರೆ ಅಲ್ಲಿ ಹೋಗ್ಬಿದ್ದೆ ಹಾಕಲ್ಲ ಬಾಡ ಹೊಡಿ ನೀನು ಅಮ್ಮ ಏನಂತಾರ ಪೂಜಾರಿ ಅಲ್ಲ ನನಗೆ ಕಸ ಹೊಡಿ ಅಂತ ನೋಡ ಇರ್ಲಿ ಯಾಕಂತಂದ್ರೆ ವರ್ಷಾನುಗಟ್ಲೆ ಪೂಜಾರಿ ಬಸವಣ್ಣನ ಸೇವಾ ಮಾಡ್ತಾನೆ ಹೌದಿಲ್ಲ ಭಕ್ತಿಯಿಂದ ನಾವು ಬಸವಣ್ಣ ದೇವರಿಗೆ ಬಂದೀವಂದ ಮೇಲೆ ನೀನು ಹುಡುಗೋದು ಬೇಡ ಮತ್ತು ಆ ಪೂಜಾರಿನ ಹುಡುಗೋದು ಬೇಡ ಅಮ್ಮ ನನ್ನ ಸಿರೆಯಿಂದ ನಾನಾದ್ರೆ ಕಸ ಹುಡುಕ್ ನಮ್ಮ ಹಿಂದಕ್ಕೆ ಸರಿವಂತಕ್ಕಾಗವ ಅಮ್ಮ ಕಸ ಅಂತ ಹೊಡೆದೆವು ತಂಗಿ ಹೊಡೆದೇವ ಇನ್ನು ಮೇಲೆ ಇದು ಒಂದ್ ಸರಿ ನೀರು ಕೊಡು ಬಸ್ಸನ್ನ ಹೋಗಿ ಸ್ನಾನ ಮಾಡಿಸ್ಲಮ್ಮ ನೀರು ತಗೊಂಡ ದೇವ್ರ ಮಕ ತೊಳಿಲ್ಲ ನನ್ನ ಆಟ ಯಮ್ಮ 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 ನೋಡಿದೀನ ತಂಗಿ ಪೂಜಾರಿ ದೇವ್ರ ಮಕ ತೊಳಿ ಅಂದ್ರೆ ತನ್ನ ಹಸ್ಗಾಡಿ ಮಕ ತಕೊಂಡೆ ಅಮ್ಮ ಏನ ಬಸವಣ್ಣವ್ರು ಕೊಟ್ಟಿದ್ದೀವು ಏನು ಪೂಜಾರಿ ತನ್ನ ಕೈಕಾಲು ಮರಿ ತಕೊಂಡು ಹೋಗಿ ಕೊಟ್ಟಿದ್ದೀವು ತಂಗಿ ಹಾ ಪೂಜಾರಿ ಬಸವಣ್ಣವ್ರ ಮಕ ತೊಳಿ ಅಂದ್ರ ನೀನ್ ಹಸ್ಗಾಡಿ ಮಕ ತಕೊಂಡಲ್ಲ ನನ್ನ ಆಟ ಯಮ್ಮ ನನಗೂ ಅಲ್ಲಿ ಇಲ್ಲಿ ಅಡ್ಡಾಡಿ ಬಂದ ಕಾಯಿಕಾಲು ಮತ್ತೆ ಧೂಳಾಗಿದ್ದು ಅದಕ್ಕೆ ತಕೊಂಡೆ ತಂಗಿ ಹಿಂಗಂತ ನೋಡ ಪೂಜಾರಿ ತಂಗಿ ಹಾ ಅಲ್ಲೇ ಅಡ್ಡಾಡಿ ಕಾಲು ಧೂಳಾಗಿದ್ದಂತ ಆಹಾ ಕೈಕಾಲು ಮಾಡಿ ತಕೊಂಡಂತ ನೋಡ್ರಿ ಅಮ್ಮ ಅದ್ರವಾಗ್ಲಿ ಇನ್ನು ಮೇಲೆ ಎಣ್ಣೆ ಕೊಡುವ ಹೆಣ್ಮಸ್ಲು ಮಾಡಿ ಬಸವಣ್ಣಗ ಪೂಜಾರಿ ಇದೊಂದ್ ಸರಿ ನೀರು ತಗೋ ಈ ಸಪ್ತಾರ ದೇವ್ರ ಮಗ ತೊಳಿಲ್ಲ ನನ್ನ ಆಟ ಯಮ್ಮ ದೇವ್ರ ಮುಖ ತೊಳೆದಿ ನೋಡ ಅಮ್ಮ ತಂಗಿ ಹಾ ಪೂಜಾರಿ ದೇವ್ರ ಮಗ ತೊಳೆದಂತ ಹೇಳ ಅಮ್ಮ ಅದ್ರವಾಗ್ಲಿ ಈಗ ಸತ್ತ ನೋಡುವ ನಾವು ಒಂದೊಂದ ಕೊಟ್ರ ಟೈಮ್ ಬಾಳಕತಿ ಅಮ್ಮ ಈ ಬುಟ್ಟಿಯಲ್ಲಿ ಅಭಿಷೇಕ್ ಸಾಮಾನದವು ಅಭಿಷೇಕ್ ಮಾಡಂತ ಹೇಳುವ ಪೂಜಾರಿಗೆ ಪೂಜಾರಿ ಈ ಬುಟ್ಟಿ ತುಂಬ ಅಭಿಷೇಕ ಸಾಮಾನು ದೇವ್ರ ಅಭಿಷೇಕ ಮಾಡ್ಲ ನನ್ನ ಆಟ ಅಭಿಷೇಕ್ ಸಾಮಾನ್ ಏನೇನ್ ತಂದಿರಿ ತಂಗಿ ಅಮ್ಮ ಪೂಜಾರಿ ಅಭಿಷೇಕ ಸಾಮಾನು ಏನೇನ್ ತಂದಿರಿ ಅಂತ ಕೇಳ್ತಾನೆ ಅಮ್ಮ ಬಾಳೆಹಣ್ಣು ಲಿಂಬೆಹಣ್ಣು ಮತ್ತ ಜೇನುತುಪ್ಪ ಮತ್ತ ಹಾಲ ಮೊಸರ ಮತ್ತ ಸಿಗಿಕಾಯಿ ಅಮ್ಮ ಇಂಥವೆಲ್ಲ ಸಾಮಗ್ರಿಗಳ ತಂದಿವ ಅಂತ ಹೇಳ ಪೂಜಾರಿ ಬಾಳೆಹಣ್ಣು ಬಾಳೆಹಣ್ಣು ಕಲಸಾಕ್ರಿ ಜೇನುತುಪ್ಪ ಆಕಳ ಗೋಮಂತ್ರ ಎಲ್ಲ ತಂದಿವಿ ಅಭಿಷೇಕ ಮಾಡ್ಲಾ ನನ್ನ ಆಟ ಯಮ್ಮ ಅಭಿಷೇಕ್ ಮಾಡ್ಲ್ಯಾ ಮಾಡ್ಲಾ ಬಾಳೆ ಯಮ್ಮ ಎಲ್ಲಾ ಜೋಡ್ನಿ ತಂದಿರ್ ಕರೆ ಈಗ ಅಭಿಷೇಕ್ ಮುಗಿತ್ಬೆ ಇನ್ ಮುಂದೆ ಏನ್ ಮಾಡುದು ಅಮ್ಮ ಇನ್ನು ಮ್ಯಾಗ ಕಪ್ಪಳ ಹಚ್ಚಿ ಕಾಯಿ ಹೊಡಿ ಅಂತ ಹೇಳುವ ಅಲ್ಲ ಪೂಜಾರಿ ಅಭಿಷೇಕ ಮುಗಿದ್ರ ಕಪ್ಪಳ ಹಚ್ಚಿಕೆ ಕಾಯಿ ಹೊಡೆದ ಕಾಯಿ ಹಾಕಿ ಕೊಟ್ಬಿಡಲ್ಲ ನನ್ನ ಆಟ ಯಮ್ಮ ಈಗ ಕಾಯಿ ಹೊಡಿತೀನಿ ದಕ್ಷಿಣ ತಂಗಿ ಪೂಜಾರಿ ದಕ್ಷಿಣ ಕೇಳ್ತಾ ನೋಡ ದಕ್ಷಿಣ ಕಾಯಿ ಹೊಡೆದ್ ದುಡ್ಡು ಬೇಕಂತ ಏನಮ್ಮ ಹೊಲಕ್ಕೆ ಬರ್ತಾನ ಬರೀ ಕಣಿಕೆ ಹೋಗ್ತಾನ
ಹೊಟ್ಟೆ ಮಿಕ್ಸ್ ಹೋಯ್ತಾನ. ಇನ್ನು ಮೇಲೆ ಪೂಜಾರಿಗೆ ಯಾಕೆ ದುಡ್ಡು ಬೇಕು ಕೇಳ್ಕೊಂಡ್ ಬರ್ಬಂದಕ್ಕಾಗವ? ಪೂಜಾರಿ ಹೊಲಕ್ಕೆ ಹಾಕ್ಯಂತ ಕಣಿಕೆ ಒಂದು ಮರಿ ಕಣಿಕೆ ಹೋಯ್ತಂತ, ಕನಕ್ ಹೋಯ್ಕಂತ ಕಾಳು ಹೋಯ್ತಂತ, ಮನೆಗೆ ಹೋಯ್ಕಂತ ಕಜ್ಜ ಹೋಯ್ತಂತ, ಮತ್ತಾಕಲ್ಲ ನೀನು ರೊಕ್ಕ ಅಂತಾರ ನೋಡಲ್ಲ ಪೂಜಾರಿ. ಯಮ್ಮ ಹೊಲ್ದಂದ ಆತ, ಕನದಾಗ ಆತ, ಮನ್ಯಾಂದ ಆತ. ಈ ಗುಡಿಯಾನ್ ದುಡ್ಡು ಬೇಕಾ ನೋಡ್ರಿ ನನಗ. ತಂಗಿ ಹಾ ಪೂಜಾರಿ ಬಾ ಬೇಕಿದ ನೋಡವ. ಅಮ್ಮ ಏನಂತಾರವ? ಅಲ್ಲ ತಂಗಿ ಹೊಲ್ದಂದು ಹೊಲ್ದಾಗಾತು, ಮನ್ಯಾಗಾತ, ಮನ್ಯಾಗಾತು, ಗುಡಿಯಾಗಾತಂತ. ಆದ್ರ ಗುಡಿಯಾನ್ ದುಡ್ಡು ಬೇಕಂತ ನೋಡ ಬೇಕಂತಾನ. ಅಮ್ಮ ನನ್ನ ಹತ್ರ ದುಡ್ಡಿಲ್ಲ. ಅಜ್ಜ ಏನ್ರ ಬರುವಾಗ ನಿನಗೊಂದು ದುಡ್ಡು ಕೊಟ್ಟಿದ್ರೆ ಅದ ದುಡ್ಡು ಪೂಜಾರಿ ಕೊಟ್ಟು ನಮ್ಮ ಬಟ್ಲ ಇಸ್ಕೊಂಡ್ ಬರವಾ? ಹಾ ಅಜ್ಜ ದುಡ್ಡು ಕೊಟ್ಟು ಬರೀ. ಲಾ ಪೂಜೆ ಯಾಕೊಳ್ತೀನಿ ಲಾ ಪೂಜಾರಿ, ಇದು ಹಳೆ ದುಡ್ಡು ತಗೋಲ್ಲ ನನ್ನ ಆಟ. ಏನ್ ಬೆಮ್ಮ ಇದು ಸಾಪಗ ಸೌದತ್ಲ, ಇದ ನನಗ ನಡೆಯುದಿಲ್ಲ, ಹೊಸಾದ ಬೇಕು ನನಗೀಗ. ತಂಗಿ ಪೂಜಾರಿ ಬಾ ಬೇಕಿದಾನ ಯವ್ವ. ಅಮ್ಮ ಏನಂತಾರು? ಆ ದುಡ್ಡು ಎಲ್ಲ ಸೌದಕ್ಕಂತ ಹೊಸ ದುಡ್ಡು ಬೇಕಂತ ನೋಡುವ. ಹೊಸ ದುಡ್ಡು ಬೇಕಂತ? ಅಮ್ಮ ಅದ್ರವಾಗ್ಲಿ ಅಂತ ಎರಡಿ ಪೂಜಾರಿ ಕೂಡ ನಾವು ಗುದ್ದಾಡೋದು ಬೇಡ. ಈ ದುಡ್ಡನ್ನು ಕೊಟ್ಟು ನಮ್ಮ ಬಟ್ಲ ಇಸ್ಕೊಂಡ್ ಬರುವಂತಕ್ಕೆ ಅಮ್ಮ. ಲಾ ಪೂಜಾರಿ ಈ ದುಡ್ಡು ತಗೋಲ್ಲ ನನ್ನ ಆಟ, ತಗೊಂಡ ಈಗಾರ ಮಾಡ. ಯಮ್ಮ ಇದ್ ಹೆಂಗ್ ನೋಡ ಲಕ ಹೊಳಿತತ್ ನಿಂದೆಲ್ಲ ಸಾಪ್ ಆಗಿತ್ತದ. ತೂತ್ ಮಾಡಿ ಕೊಳ್ಳಾಕ್ ಫೋನ್ಸ್ ಕಟ್ಕೋ ಚಂದ ಕಾಣ್ತೈತಿ ಅದು. ಯಮ್ಮ ಊರಿಗೆ ಹೋಗಾರ ನೀವೇನ? ನನ್ನ ಆಟ ಇನ್ನೂ ಇಲ್ಲೇ ಇರಲ್ಲ. ಯಮ್ಮ ಇತ್ತಾಗ ಗದ್ರಿಸ್ತತಿ, ಇತ್ತಾಗ ಮಿಂಚ್ತತಿ, ನಡಕ ಕೊಟ್ಟು ಮುಡಿಯತಿ. ನೀವು ಹಾದಿ ಹಿಡಿದು ಹೋಗುವಾಗ ಆ ಕೊಟ್ಟು ಬಂದು ನಿಮಗ್ ಬಡಿತಂದ್ರ ಹಾದಿ ಏನ ಆದಿರಿ. ನಾನು ಅಡಿಗೆ ಮಾಡೋ ಸಾಮಾನು ಕೊಡ್ತೀನಿ, ಇಬ್ರು ಕೂಡಿ ಅಡಿಗೆ ಮಾಡ್ರಿ, 3 ಮಂದಿ ಕೂಡಿ ಊಟ ಮಾಡೋಣ. ನಾನು ನಮ್ಮ ಸೌಕರ್ತಿ ಒಳಗೆ ಮಕ್ಕೋತೀವಿ, ನೀ ಇಲ್ಲೇ ಹರಕ್ ಚಾಪಾಗ ಬೇಡ. ತಂಗಿ ಪೂಜಾರಿ ಬಾಳ ಬೇಕಿದ ನೀವು. ಅಮ್ಮ ಏನಂತಾರವಾ? ಅಲ್ಲ ತಂಗಿ ಇತ್ತಾಗ ಮೀಸ್ತಂತ, ಇತ್ತಾಗ ಗದ್ದರಿಸ್ತೈತಂತ, ಪಾಟ್ ಮುಡಿಯತ್ತಂತ. ತಂಗಿ ಆ ಪಾಟ್ ಬಂದ ನಿಮಗ್ ಬಡದ್ರ ಅದೇ ಏನಾದ್ರಿ ಅಡ್ಗೆ ಮಾಡು ಸಾಮಾನು ಕೊಡ್ತಾರೋ. ನಾನು ನಿಂತ್ಕೊಂಡು ಅಡ್ಗೆ ಮಾಡ್ಬೇಕಂತ, 3 ಮಂದಿ ಕೂಡ ಊಟ ಮಾಡ್ಬೇಕಂತ. ಊಟ ಮಾಡಿ ಅಲ್ಲ ತಂಗಿ ನೀವ್ ನಾವು ಕೂಡ ಒಳ ಮಕ್ಕೋಬೇಕಂತ ಹೊರಗೆ ಬಿದ್ದಾಡಂತ ನೋಡ ಯವ್ವ. ಅಮ್ಮ ಪೂಜಾರಿ ಹೇಳೋದನ್ನು ಕರೆ ಐತಿ. ಯಾಕಂದ್ರ ಅವ್ನು ಹೇಳಿದಂಗ ಇಲ್ಲಿ ಗದ್ರಿಸಾತತಿ, ಇಲ್ಲಿ ಮಿಂಚಾಕ್ ಹೋತೈತಿ. ಅಮ್ಮ ಇರ್ಲಿ, ಯಾಕಂತಂದ್ರ ನಮಗ ನಾವು ಬಂದ್ ಬಳ ಹೊತ್ತಾಯ್ತೀವ, ಟೈಮ್ ಆಗೈತಿ. ಬಸವಂತರ ಸೇವಾ ಮಾಡಿ ನಮಸ್ಕಾರ ಮಾಡಿ ಹೋಗು ನಡಿವ. ನಮ್ ಜಾಡ್ನಿ ಕೊಟ್ಬಿಡ್ಲ ನಾನು ಯಾಕೆ ಹೋಗ್ತೀವಿ. ನಿಮ್ದು ಸೊಕ್ಕ ಬಾಳ ಐತಿ. ಬೆಳಿಗ್ಗೆ ಗುಗ್ಗಳ ವ್ಯವಸ್ಥಿತಿ ನೋಡ್ಕೊಂಡು ಹಾಕಿದ್ರಿಲ್ಲ. ಇಷ್ಟೊತ್ತರ ಎಪ್ಸಿದ್ ಸಾಕಾಗಿಲ್ಲ ನಿನಗ. ಯಮ್ಮ ನಿಮ್ದು ಸೊಕ್ಕ ಬಾಳ ಐತಿ, ತಗೋ ನಿಮ್ ಜಾಡ್ನಿ. ನಾನು ಗುಡಿ ಬಿಟ್ಟು ಮೊದಲು ಹೋಗ್ಬಿಡ್ರಿ ನೀವು. ಯಾವ ಹೋಗನ್ ಗುಡಿ ಬಿಟ್ಟ ಅಷ್ಟ್ ಸೇವಾ ಮಾಡ್ತೀವಿ ತಗೋ ಬಸವಣ್ಣ. ವೆಂಕಟೇಶ್ವರ ನಿನ್ನು ಪ್ರಕಾರ ನಾ ಯಾತರಿಂದ ತೀರಿಸಲೇ. ವೆಂಕಟೇಶ್ವರ ನಿನ್ನು ಪ್ರಕಾರ ಯಾತರಿಂದ ತೀರಿಸಲೇ. ಯಾತರಿಂದ ತೀರಿಸಲೇ. ವೆಂಕಟೇಶ್ವರ ನಿನ್ನೋಪಕಾರ ಯಾತರಿಂದ ತೀರಿಸಲೇ. ಬಸವೇಶ್ವರ ನಿನ್ನೋಪಕಾರ ಯಾತರಿಂದ ತೀರಿಸಲೇ. ಮರೆತು ಮಾತೂರಿ ನಿನ್ನ ಅರಿಯದೆ ಬಾರದೊಳ್ಳು.
ಸುಳಿವ ಪಂಚಮಭೂತಕ ದೇಹ ಸೂತಕದೊಳು ಸುಳಿವ ಅಮ್ಮ ಕೇಳಿ ಜಾತಿ ಕೆಡಿಸಿ ಜಗನ್ನಾಥನ ಮಾಡಿರಿ ವೆಂಕಟೇಶ್ವರ ನಿನ್ನು ಪ್ರಕಾರ ಯಾತರಿಂದ ತೀರಿಸಲೇ ಬಸವೇಶ ನಿನ್ನು ಪ್ರಕಾರ ಯಾತರಿಂದ ತೀರಿಸಲೇ ಏಸು ಜನ್ಮ ತಿರುಗಿ ಕಾಸಿಯಾದೇನು ಅವವ ಏಸು ಜನ್ಮ ತಿರುಗಿ ಕಾಸಿಯಾದೇನು ಅವವ ಗಾಸಿ ಹರಿಸಿ ಪರಮಾತ್ಮನ ಮಾಡಿರಿ ಬಸವೇಶ ನಿನ್ನು ಪ್ರಕಾರ ಯಾತರಿಂದ ತೀರಿಸಲೇ ಗುರುನಾಥ ನಿನ್ನು ಪ್ರಕಾರ ಯಾತರಿಂದ ತೀರಿಸಲೇ ಅಂಗ ಆಧಾರದಿಂದ ರಂಗಮಂಟಪದೋಳು ಅಂಗ ಆಧಾರದಿಂದ ರಂಗಮಂಟಪದೋಳು ಅಂಗದೊಳಗಿನ ಮಾಲಿಗೆ ಜಗವನಸಿದೆ ಬಸವೇಶ ನಿನ್ನು ಪ್ರಕಾರ ಯಾತರಿಂದ ತೀರಿಸಲೇ ದುರ್ಗಾದೇವಿ ನಿನ್ನು ಪ್ರಕಾರ ಯಾತರಿಂದ ತೀರಿಸಲೇ ಅಮ್ಮ ಬಸವಂತವರ ಕಾರ್ಯಾಂತಿ ಮುಗಿದಂಗಾಯ್ತು. ಇನ್ನು ಮೇಲೆ ನಮಸ್ಕಾರ ಮಾಡಿ ಹೋಗು ನಡೆಯುವಂತ ಕೆಲಸ. ಅಮ್ಮ ಬಸವಂತವರ ಕಾರ್ಯಾಂತಿ ಮುಗಿದಂಗಾಯ್ತು. ಇನ್ನು ಮೇಲೆ ಜಾತ್ರೆಯಲ್ಲಿ ಹೋಗಿ ಬಳಿಗಾರ ಅಂಗಡಿ ಹೋಗಿ ಬಳಿ ಇಟ್ಟುಕೊಂಡು ಬಲಕ್ಕೆ ಹೋಗಿ ಸ್ವಲ್ಪ ಲಾರ್ ತುಂಬತ್ತೀನಿ. ಅಮ್ಮ ನೀನು ಕೊಂಡ್ರು ಒಂದಕ್ಕೆ ಅಮ್ಮ ಅಲ್ಲ ತಂಗಿ ಹಾ ಅಲ್ಲ ತಂಗಿ ಆಹಾ ನಿನ್ನ ಗಂಡ ನನಗ ಬಿಟ್ಟು ಹೋಗ್ಬೇಡ ಅಂತ ಹೇಳವ. ಹೌದಮ್ಮ ಅಮ್ಮ ಹಾಗೇನಿಲ್ಲ, ನಾನು ಸರಕ್ನ ಹೋಗಿ ಬರಕ್ನ ಬರ್ತೇನೆ ನೋಡ್ವಾ. ತಂಗಿ ಸಟಕನ ಬರ್ಬೇಕು ನೋಡವ. ಆಗೇಮ್ಮ ಹೋಗಿ ಬರ್ತೇನೆ ನೋಡ್ವಾ. ಯಾಕೆ ಹೋಗಬಾರು